ಬಗ್ಗೆ ಹೇಳಿ, ನಿಮ್ಮ ಸಂತೋಷ ಬಗ್ಗೆ ಸ್ವಲ್ಪ 2 ಮಾತು. ಯಾವ ತರ BMW ಅಲ್ಲಿ ಎಕ್ಸೈಟೆಡ್ ಇದ್ದೀರಾ ನೀವು? BMW ಅಲ್ಲಿ ಎಕ್ಸೈಟೆಡ್ ಇದ್ದೀನಿ ಅಂತ ನಾನು ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ನಿನ್ ಬ್ಲಾಗ್ ಅಲ್ಲಿ ತೋರಿಸ್ಬಿಟ್ರೆ ಎಲ್ಲ ನಂದು ಎಕ್ಸೈಟ್ಮೆಂಟ್ ಎಲ್ಲಿ? ಹೌದಾ? ಆಮೇಲೆ ಹೇಳಿ ಇನ್ನ ಏನಾದ್ರು ನಿಮ್ ಬರ್ಡೇ ಬಗ್ಗೆ, ಯಾವ ತರ ಏನ್ ಸರ್ಪ್ರೈಸ್ ಬೇಕು ನನ್ ಕಡೆಯಿಂದ ಗಿಫ್ಟ್ ನಿಮ್ಗೆ? ನಿಮ್ ಕಡೆಯಿಂದ ನೀವು ಮೀಸೆ ಶೇವ್ ಮಾಡ್ಕೊಂಡ್ ಬನ್ನಿ ಬರ್ಡೇ ದಿನ. ಅದು ಎಲ್ಲಾರ್ಗು ಬರುತ್ತೆ ಮೀಸೆ, ನನಗೆ ಯಾವಾಗ್ಲೂ ಇರುತ್ತೆ. ಎಲ್ಲಾರ್ಗು ಮೀಸೆ ಹುಡುಗಿರಿಗೆ ಬರುತ್ತೆ, ಸ್ವಲ್ಪ ಸ್ವಲ್ಪ ಪುಟಾಣಿ ಬರುತ್ತೆ, ನನ್ಗೆ ಯಾವಾಗ್ಲೂ ಇರುತ್ತೆ. ಇನ್ನೊಂದು ಎಸಿಬಾರ್ ಹೇಳಿದ್ದಾರೆ, BMW ಬಂದಿದ ತಕ್ಷಣ ಫಸ್ಟ್ ಆಟೋಮೆಟಿಕ್ ಬರಲ್ವಾ BMW, ಫಸ್ಟ್ ನನಗೆ ರೌಂಡ್ ಕೊಡ್ತಾರೆ. ಅಂದ್ರೆ 20ನೇ ತಾರೀಕು 21 ನನಗೆ ರೌಂಡ್ ಕೊಡ್ತಾರೆ. ಅಂದ್ರೆ ನಾನು ಹೋಗಿ ಒಂದ್ ರೌಂಡ್ ಬರ್ಬೇಕು. ಆತರ ನಾನು ವಿಡಿಯೋ ಕೂಡ ಮಾಡ್ತೀನಿ, ವ್ಲಾಗ್ ಕೂಡ ಬರುತ್ತೆ, ನೀವು ನೋಡ್ಬೋದು. ಹೌ ಐ ಡ್ರೈವ್ BMW ಅಂತ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಫಸ್ಟ್ ಟೈಮ್ ಐ ಗೆಸ್ ನಾನು BMW ಡ್ರೈವ್ ಮಾಡ್ತೇನೆ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. Hey guys, what's up? Welcome back to my YouTube channel. So ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಇದ್ರೆ 21ನೇ ತಾರೀಕು ಜೂನ್ SMR ಬರ್ತ್ಡೇ ಇದೆ. ಸೊ ಅದಕ್ಕೆ ವಿಲ್ಲಾ ಬುಕ್ಕಿಂಗ್ ಇದೆ. ಅವ್ರಿಗೆ ಏನ್ ಗಿಫ್ಟ್ ತರಬೇಕು ಅಂತ ಯೋಚನೆ ಮಾಡ್ಬೇಕು. ನಾ ಪ್ಲಾನೇ ಮಾಡಿಲ್ಲ ನಾನು ಏನ್ ತಗೋಬೇಕು ಅಂತ. ಸೊ ವಿಲ್ಲಾ ಬುಕ್ಕಿಂಗ್ಗೆ ನಾನು ಇವಾಗ ಮಾದೇವರ ಆ ಕಡೆ ಹೋಗ್ಬೇಕು. ಮಾದೇವರ ಸೈಟ್ ಇರೋದು ನಮ್ಮ ಮನೆಯಿಂದ ಟೋಟಲ್ ಆಪೋಸಿಟ್ ಡೈರೆಕ್ಷನ್ ಇರೋದು. ಸೊ ಹೋಗ್ತಾ ಇದ್ದೀನಿ ಇವಾಗ. ಆಲ್ಮೋಸ್ಟ್ 2 hour ನಮ್ಮ ಮನೆಯಿಂದ 2 hour ಟ್ರಾವೆಲಿಂಗ್. ಸೊ ಹೋಗೋಣ ಮಾದೇವರ ಕಡೆಗೆ. ಇವಾಗ ಜಸ್ಟ್ ಆಟೋ ಬಂತು, ಆಟೋ ಕುತ್ಕೊಂಡೆ ನಮ್ಮ ಮನೆಯಿಂದ. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ. ಗೈಸ್ 2 hour ಟ್ರಾವೆಲ್ ಮಾಡಾದ್ಮೇಲೆ ಇವಾಗ ನಾನು ಹೋಗ್ತಾ ಇದ್ದೀನಿ. ಸೊ ವಿಲ್ಲಾಗೆ ಡೈರೆಕ್ಟ್ ಹೋಗ್ತೀನಿ. ವಿಲ್ಲಾ ಹೇಗಿದೆ ಅಂತ ಎಲ್ಲ ನೋಡಬೇಕು. ಡೆಕೋರೇಷನ್ ಅಲ್ಲಿ ಮಾಡೋಕ್ಕಾಗುತ್ತಾ, ಏನು ಕತೆ, ಹೆಂಗಿದೆ, A to Z ಎಲ್ಲ ನೋಡಬೇಕು. ಸೊ ಅದಕ್ಕೆ ವಿಲ್ಲಾ ಕಡೆ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಹೇಗಿದೆ ವಿಲ್ಲಾ ಅಂತ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಜಸ್ಟ್ ವಿಲ್ಲಾ ರೀಚ್ ಆಗಿದ್ದೀವಿ. ವಿಲ್ಲಾ ನೋಡೋಕ್ಕಂತ ಬಂದಿದ್ದೀವಿ. ಸೊ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ಹೇಗಿದೆ ವಿಲ್ಲಾ ಅಂತ. ಎಷ್ಟು ರೂಮ್ಸ್ ಇದೆಯೋ ಗೊತ್ತಿಲ್ಲ ನನಗೆ. ಮೇನ್ ಏನಂದರೆ ಡೆಕೋರೇಷನ್ನೇ ಮೇನ್ ಇಲ್ಲಿ ಆಗ್ತಿರೋದು. ಬಿಕಾಸ್ ಲಾನ್ ಮೇಲೆ ಕಾರ್ ಇದ್ದಿಲ್ಲ, ಅಂದರೆ ಡೆಕೋರೇಟ್ ಮಾಡೋದಕ್ಕೆ ಇದಾಗುತ್ತೆ. ಅಲ್ಲಿ ಪಾತ್ ಮೇಲೆ ತುಂಬ ಚಿಕ್ಕದಾಗೋಯ್ತು ಆ ಪಾತು. ಇದು ಬರ್ಡೇ ಡೆಕೋರೇಷನ್ ಅಲ್ಲಿ ಮಾಡ್ಕೊಂಡ್ರು ಪಾತಲ್ಲಿ ಡೆಕೋರೇಷನ್ದು ಮೇನ್ ನನಗೆ ಪ್ರಾಬ್ಲಮ್ ಬರ್ತಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಬಟ್ ವಿಲ್ಲಾ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಒಂದ್ಸಲ ತೋರಿಸ್ತೀನಿ. ಬರ್ಡೇ ಕಾರ್ದೇ ಮೇನ್ ಪ್ರಾಬ್ಲಮ್ ಬರ್ತಿರೋದು. ಅಂದರೆ ನಾವು ಮತ್ತೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಈ ವಿಲೆಯಿಂದ ಮತ್ತೆ ಇನ್ನೊಂದು ವಿಲ್ಲಾಗೆ ಟ್ರಾವೆಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಮ್ಮೆಲ್ಲರಿಗೂ ಸುಸ್ತಾಗ್ಬಿಡ್ತೀವಿ ಎಲ್ಲರೂ. ನೋಡಿ ಇದೇ ವಿಲ್ಲಾ. ಸೊ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎನಿವೇಸ್ ಇನ್ನೂ ಒಳಗೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಲೆಟ್ಸ್ ಗೋ. ಹೆಂಗೆ ಮಾಡ್ತೀರಾ ಮತ್ತೆ? ಹೆಂಗೆ ಸುಹಾಸ್ ಏನು ಮಾಡ್ಬೋದು? ಸಂಡೇ ಬರುತ್ತಲ್ಲ ಕಾರು. ಸಂಡೇ ಅಂದರೆ ಇಲ್ಲಿ ಬರೋದೇ ಸಂಜೆ ಆಗುತ್ತೆ. ಲೈಟ್ ಬೇಕೇ ಬೇಕು. ಲೈಟ್ ಇಲ್ದಿರ ಏನು ಸಂಜೆನೇ ಈವ್ನಿಂಗೆ. ನಾವು ಕ್ರ್ಯಾಕರ್ ಸಿಕ್ಕಿದ್ರೆ ಲೈನ್ ಅದು ಫುಲ್ಲು ಬ್ಯಾಕ್ಗ್ರೌಂಡ್ ಫುಲ್ಲು ಕವರ್ ಆಗುತ್ತೆ. ಫುಲ್ಲು ಕಷ್ಟ. ಗಿಡಗಳು ಬರ್ಕೊಂಡೈತೆ ಅಂದರೆ ಸುಮ್ಮನೆ ಕಾರ್ ಇದಾಗ್ತದೆ. ಇನ್ನೂ ಸ್ಪೇಷಿಯಸ್ ಆಗೈತೆ ಇದು ಮಾಡ್ಕೊಂಡು. ಸ್ಪೇಷಿಯಸ್ ಬರ್ಡೇಗೈತೆ, ಕಾರಿಗಿಲ್ವಲ್ಲ. ಏನೋ ಒಂದು ಮಾಡ್ಕೊಬೋದು. ಕ್ರ್ಯಾಕರ್ಸ್ ಇಲ್ಲಿ ಆಲ್ರೆಡಿ ಮಾಡಿದಾರಲ್ಲ, ಅದೇನಿಲ್ಲ ಇಲ್ಲಿ ಮಾಡ್ಕೊಳಕ್ಕೆ. ಅದೇನು ಅವರು ಅಲೋ ಇಲ್ಲ ಅಂತಿದಾರಲ್ಲ, ಕನ್ವಿನ್ಸ್ ಮಾಡೋದೇ ಇರಲ್ಲ ಅಷ್ಟೇ. ಅಲ್ಲಿ ಮಾಡ್ಬೋದಾ? ಅಲ್ಲ ಬರುತ್ತಾ ಅಲ್ಲಿ ಕಾರು? ಕಾರ್ ಆಗುತ್ತೆ. ಕಾರ್ ಏನೋ ಮಾತಾಡ್ಬೇಕಷ್ಟೇ. ಅವರು ಹೇಳಿದ್ರು ಲಾನ್ ಮೇಲೆ ಕಷ್ಟ ಆಗುತ್ತೆ ಮೇಡಮ್, ಯಾಕಂದರೆ ಅದು ಲ್ಯಾಂಪೆಲ್ಲ ಇದೆ, ನೀವೇ ನೋಡ್ಬೋದು. ಅದು ಲ್ಯಾಂಪಲ್ಲಿ ಅದೇನಂತಾರೆ, ಅದು ಲೈಟ್ಸ್ ಎಲ್ಲ ಇದೆ, ಕಷ್ಟ ಆಗುತ್ತೆ. ಪಾತ್ ಮೇಲೆ ಬೇಕಾದ್ರೆ ಮಾಡ್ಕೋಬೋದು, ತುಂಬ ಜನ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಂಗೆ ಗೊತ್ತಿಲ್ಲ ಹೆಂಗೆ ಅಂತ. ಸೊ ನೋಡಬೇಕು ಯಾವ ಥರ ಮಾಡ್ಬೋದು ಅಂತ. ಪ್ಲ್ಯಾನ್ ಈ ಕಡೆ ಮಾಡ್ತೀವಿ ಗೈಸ್. ಕಾರ್ದು ಇಲ್ಲಿ ಮಾಡೋಣ ಆಚೆ ಅಂತ. ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನೋಡೋಣ. ಈ ಕಡೆ ಏನಾದರೂ ಮಾಡೋಕ್ಕಾಗುತ್ತೆ. ಇಲ್ಲೇನೋ ಇದು ಹಾಕ್ತಾರಂತೆ, ಥರ ಹಾಕ್ಬಿಟ್ಟು ಇಲ್ಲೆಲ್ಲ ಲೈಟ್ಸ್ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನೋಡೋಣ ಆಗ್ಬೋದಾ ಇಲ್ಲಿ ಅಂತ. ನೋಡಿ ಈ ಥರ ಚೆನ್ನಾಗಿ ಕಾಣುತ್ತಲ್ಲ, ಇಲ್ಲಿ ಕಾರ್ ಎತ್ಬಿಟ್ಟು ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಏನು ಮಾಡ್ಬೋದು ಅಂತ. ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ. ಇನ್ನೂ ಸ್ವಲ್ಪ ನೋಡ್ತೀನಿ ನಾನು. ಏನೋ 2-3 ಇದೆ, ಬಟ್ ಅದೇನಂದರೆ ತುಂಬ ದೂರ ಆಗಿಬಿಡುತ್ತೆ. ಅದು ಮೇನ್ ಪ್ರಾಬ್ಲಮ್ಮು.
ಆದರೆ ಟ್ರಾವೆಲಿಂಗ್ ಎಲ್ಲರಿಗೂ ಕಷ್ಟ ಆಗ್ಬಿಡುತ್ತೆ. ಏನು ಗೊತ್ತಾ, ಎಲ್ಲರಿಗೂ ಅನುಕೂಲ ಆಗಬೇಕು ಬರೋದಕ್ಕೆ, ಎಲ್ಲ ಆರಾಮಾಗಿ ಬರಬೇಕು. ಸುಮ್ಮನೆ ನಾವು ದೂರ ದೂರ ಹಿಡ್ಕೊಂಡು ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗೋಲ್ಲ. ಬಿಕಾಸ್ SMR ಟೀಮ್ ಅವರೆಲ್ಲ ಬರ್ತಾ ಇದ್ದಾರೆ, ಇನ್ಫ್ಲುಯೆನ್ಸರ್ಸ್ ಬರ್ತಾರೆ. ಅದರಿಂದ ಏನು ಗೊತ್ತಾ, ನಾವು ದೂರ ದೂರ ಇದ್ಬಿಟ್ಟು ಅವ್ರಿಗೂ ಕಷ್ಟ ಕೊಡೋದಕ್ಕಾಗಲ್ಲ. ಸೊ ಅದಕ್ಕೆ ಅದೇನಾದರೂ ಪ್ಲ್ಯಾನ್ ಮಾಡಬೇಕು ಹೆಂಗಾದರೂ ಮಾಡಿ. ಸೊ ನೋಡೋಣ, ಟೈಮ್ ಇದೆ ಇನ್ನು. ಬಟ್ ನನಗೇನಂದರೆ ನನ್ನ ಹತ್ರ ಒಂದು ಪ್ರಾಬ್ಲಮ್ ಏನಂತಂದರೆ, ನಾನು ಡೂ ಇಟ್ ಟುಡೇ ಅಂದರೆ ಇವತ್ತೇ ಮಾಡಬೇಕು, ನಾಳೆಗೆ ನಾನು ಇಟ್ಕೋಬಾರ್ದು ಏನು, ಆ ಥರ ನನ್ನ ಮೈಂಡ್ ಸೆಟ್ ಇರೋದು. ಇವಾಗ SMR ಗಿಫ್ಟ್ ತರಬೇಕಂದ್ರೆ ಇನ್ನೂ ನನ್ನ ಹತ್ರ 10 ದಿನ ಇದೆ, 10-12 ದಿನಗಳಿದೆ. ಬಟ್ ನಾನೇನಂದರೆ ಇಲ್ಲ, ಇವತ್ತೇ ಮುಗಿಸ್ಬೇಕು ಅದನ್ನು. ನಾನು ವಾಟ್ ಇಫ್ ಎಂಡ್ ಮೂಮೆಂಟಲ್ಲಿ ಏನೋ ಒಂದು ವರ್ಕೌಟ್ ಆಗಿಲ್ಲ ಅಂದರೆ ಈ ಥರ ಇವತ್ತೇ ಮಾಡಬೇಕು, ನಾಳೆ ಅನ್ನೋದನ್ನ ನಾಳೆ ಅಂತ ಹೇಳಲ್ಲ, ನಾನು ಇವತ್ತೇ ಮುಗಿಸ್ಬೇಕು, ಆ ಥರ ಒಂದು ಇದಿದೆ. ಬಿಕಾಸ್ ಇದು ಸ್ಪೆಷಲ್ ಮೂಮೆಂಟ್ SMRಗೆ. ಈ ಮೂಮೆಂಟಲ್ಲಿ ಅವ್ರಿಗೆ ಏನಾದರೂ ಸ್ವಲ್ಪ ಕಮ್ಮಿ ಆದರೂ ನನಗೆ ಬೇಜಾರಾಗ್ಬಿಡುತ್ತೆ, ಅಯ್ಯೋ ಇಷ್ಟೆಲ್ಲ ಮಾಡಿಬಿಟ್ಟು ಒಂದು ಕಮ್ಮಿ ಆಗೋಯ್ತಲ್ಲ ಅಂತ. ಸೊ ಯಾವುದೂ ಕಮ್ಮಿ ಇರಬಾರ್ದು. ಸೊ ಆ ಥರ ನೋಡ್ಕೋತಾ ಇದ್ದೀನಿ. ಸೊ ಇನ್ನು ನಿಮ್ಮೆಲ್ಲರ ಹತ್ರ ಏನಾದರೂ ಐಡಿಯಾಸ್ ಇದೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ಸಲ್ಲಿ ತಿಳಿಸಿ ಏನು ಮಾಡ್ಬೋದು ಅಂತ. ಸೊ ಇವಾಗ ನೀವೆಲ್ಲರೂ ಹೇಳ್ತೀರಾ SMR ಬ್ರೋ ಈ ಬ್ಲಾಗ್ ನೋಡಲ್ವಾ ಅಂತ. ವಿಲ್ಲಾ ಅದಂತೂ ಅವ್ರಿಗೆ ಗೊತ್ತಿದೆ, ಬಟ್ ಯಾವ ವಿಲ್ಲಾ ಅಂತ ಇನ್ನೂ ಗೊತ್ತಿಲ್ಲ ಅವ್ರಿಗೆ. ವಿಲ್ಲಾ ಎಲ್ಲ ಅವ್ರಿಗೆ ನಾರ್ಮಲ್ ಗೊತ್ತಿದೆ, ಬಟ್ ಗಿಫ್ಟ್ ಎಂತ ಗೊತ್ತೇನಂತ ಅವ್ರಿಗೆ ಗೊತ್ತಿಲ್ಲ. ಸೊ ಬರ್ಡೇ ದಿನಾನೇ ಅವ್ರಿಗೆ ಗೊತ್ತಾಗೋದು ಗಿಫ್ಟ್ ಏನು ಅಂತ. ಬಟ್ ಡೆಕೋರೇಷನ್ದೆಲ್ಲ ಅವ್ರಿಗೆ ಗೊತ್ತೇ ಇರುತ್ತೆ ಆಬ್ವಿಯಸ್ಲಿ. ಅದು ಡೆಕೋರೇಷನ್, ಬಲೂನ್ ಡೆಕೋರೇಷನು ಯಾವ ಥರ ಅಂತ ಅದು ವೆರಿ ಆಬ್ವಿಯಸ್ಸು, ಅದರಲ್ಲೇನು ಹೈಡ್ ಮಾಡೋ ಅಂಥದ್ದಿಲ್ಲ. ಸೊ ಅದೇ ನೋಡೋಣ ಹೆಂಗೆ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಬೇಕು. ಸೊ ಡೆಕೋರೇಷನಿಗೆ ದರ್ಶನ್ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಯಾವ ರೀತಿಯಲ್ಲಿ ಅಂತ. ಸುಹಾಸು ಪಾಪ ಮಾತಾಡ್ತಾರೆ ಯಾವ ರೀತಿ ಡೆಕೋರೇಷನ್ ಟೈಪ್ ಮಾಡ್ಬೋದು. ಬಿಕಾಸ್ ಸುಹಾಸ್ ಕೂಡ ಇದರಲ್ಲಿ ಈ ಫೀಲ್ಡಲ್ಲೇ ಇರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಮಾಡಿಸ್ಬೋದು ಅಂತ. ಸೊ ಅದಕ್ಕೆ ಇಬ್ಬರು ಪ್ಲ್ಯಾನ್ ಮಾಡ್ತಾರೆ. ಸೊ ಮಾಡಲಿ, ಅಲ್ಲಿವರೆಗೂ ನಾವು ಇನ್ನೂ ಸ್ವಲ್ಪ ನೋಡೋಣ ಏನು ಇತ್ತ ಹೆಂಗೆ ಮಾಡ್ಬೋದು ಅಂತ. ಗೈಸ್ ಮತ್ತು ಇನ್ನೊಂದು ಪ್ಲ್ಯಾನ್ ಏನಾಯಿತು ಅಂತಂದರೆ 20 ನೈಟು 12 ಗಂಟೆ ಅದೇ ಅಂದರೆ 21 ನೈಟ್ 12 o'clock ಆಬ್ವಿಯಸ್ಲಿ ಬರ್ಡೇ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಒಂದಿದ್ದು, 21 ಈವ್ನಿಂಗ್ ಇದ್ದಿದ್ದು. ಸೊ 2 ದಿನ ಬೇಡ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಒಂದೇ ದಿನ ಇಟ್ಕೊಳ್ಳೋಣ. 20ನೇ ನೈಟು ನಾನು SMR ಸ್ವಲ್ಪ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ, ನಾನು SMR ಬರ್ಡೇ ಕೇಕ್ ಕಟ್ ಮಾಡಿಬಿಟ್ಟು ಈ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಇದಿರ್ತಾರೆ ಅಷ್ಟೇ ಇಬ್ಬರೇ. ಅದಾದಮೇಲೆ 21 ಬಂದುಬಿಟ್ಟು ಎಲ್ಲರ ಜೊತೆ ಮಾಡೋಣ ಅಂತ. ಬಿಕಾಸ್ ಏನಂದರೆ ಕ್ಯಾಟ್ರಿಂಗ್ ಅವ್ರಿಗೂ ಪ್ರಾಬ್ಲಮ್ ಆಗಿಬಿಡುತ್ತೆ 2 ದಿನ. ಅದಾದಮೇಲೆ ಡೆಕೋರೇಟರ್ಸ್ಗೂ ಪಾಪ ಪ್ರಾಬ್ಲಮ್ ಆಗುತ್ತೆ. ಅಂಥದ್ರಲ್ಲಿ ಮೇನ್ ರೀಸನ್ ಬಂದುಬಿಟ್ಟೆ ಮಳೆ ಬಂದುಬಿಟ್ರೆ ಎಲ್ಲ ಇದಾಗಬೇಕು. ಬಿಕಾಸ್ ಡೆಕೋರೇಷನಲ್ಲಿ ನಾನು ಯಾವುದೇ ರೀತಿಯ ಬಲೂನ್ಸ್ದು ಮಾಡಿಸ್ತಿಲ್ಲ, ಬರ್ಡೇ ಡೆಕೋರೇಷನ್ ಬಲೂನ್ ಬೇಡ ಅಂತ. ಬಿಕಾಸ್ ಅದು ಸ್ವಲ್ಪ ಚಿಕ್ಕ ಮಕ್ಕಳು ಟೈಪ್ ಆಗಿಬಿಡುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೆ ಇದ್ರಲ್ಲಿ ಮಾಡಿಸ್ತಿರೋದು ಬೇರೆ ಥರನೇ, ಬೇರೆ ಥೀಮಲ್ಲಿ ಮಾಡಿಸ್ತಿರೋದು. ನಿಮ್ಮ ಬರ್ಡೇ ದಿನಾನೇ ಅದು ನಿಮ್ಗಳಿಗೂ ಸರ್ಪ್ರೈಸ್ ಅಂತಲೇ ಅಂದ್ಕೊಳ್ಳಿ. ಸೊ ಬಟ್ ದ ಥಿಂಗ್ ಇಸ್, ಮಳೆ ಬಂದರೆ ಎಲ್ಲ ಹೋಗ್ಬಿಡುತ್ತೆ. ಇಲ್ಲಿ ದಿನ ಮಳೆ ಬರ್ತಿದೆ ಅಂತ ಈ ಕಡೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಬಲೂನ್ಸ್ ಅಂದರೆ ಒಂದು ಪಕ್ಷ ಓಕೆ ಅಕ್ಕ, ಬಟ್ ಮಳೆ ಬಂದರೂ ಓಕೆ ಫೈನ್, ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಹೇಳ್ತಿರೋದು ಮಳೆ ಬಂದರೆ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರವರು. ಸೊ ಅದೊಂದು ದಿನ ಹೆಂಗಾದರೂ ಮಳೆ ಬಂದಿಲ್ಲ ಅಂದರೆ ಮ್ಯಾನೇಜ್ ಮಾಡ್ಕೋಬೋದು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ನೋಡಬೇಕು, ಯಾರ ಹತ್ರ ಆದರೂ ಏನಾದರೂ ಐಡಿಯಾಸ್ ಇದ್ದರೆ ದಯವಿಟ್ಟು ನನಗೆ ಹೇಳಿ, ಮಳೆ ಬಂದಾಗ ಹೆಂಗೆ ಮಾಡ್ಕೋಬೋದು ಅಂತ. ಸೊ ಒಂದೇ ದಿನ ನಾನು ಪ್ಲ್ಯಾನ್ ಮಾಡ್ತಿದ್ದು ಕರೆಕ್ಟ್ ಇದೆಯಾ ಇಲ್ವಾ ಅದು ಕೂಡ ಹೇಳಿ. ನಾನು ಅದೇ 20 ನೈಟು ನಾನು SMR ಸ್ವಲ್ಪ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ, 21 ಬಂದುಬಿಟ್ಟು ಇಲ್ಲಿ ಮಾಡೋಣ ಅಂತ ಅಂದ್ಕೊಂಡಿರೋದು. ಅವ್ರಿಗೆ SMRಗೂ ಸ್ವಲ್ಪ ಗ್ರೂಮ್ ಆಗೋಕ್ಕೆಲ್ಲ ಟೈಮ್ ಸಿಗುತ್ತೆ. ಬಿಕಾಸ್ ಅವ್ರು ಪ್ರಾಮಿಸ್ ಮಾಡಿದ್ದಾರೆ ಗಡ್ಡ ಮೀಸೆ 21ನೇ ತಾರೀಕುವರೆಗೂ ಶೇವ್ ಮಾಡಲ್ಲ ಅಂತ. ಸೊ ಮತ್ತೆ ಅವ್ರಿಗೆ 2 ದಿನ ಅವ್ರಿಗೂ ಹೆಕ್ಟಿಕ್ ಆಗಿಬಿಡುತ್ತೆ. 20ನೇ ನೈಟ್ ಇಲ್ಲಿ ಬರಬೇಕು, ಮಧ್ಯಾಹ್ನ ಈವ್ನಿಂಗ್ಗೆ ಇಲ್ಲಿ ಬಂದಿರಬೇಕು, ಇಲ್ಲಿ ಬಂದು ರೆಡಿ ಆಗಬೇಕು, ಮತ್ತೆ 21 ಕಾರ್ ಹತ್ರ ಹೋಗಬೇಕು, ಅಷ್ಟು ದೂರ. ಇಲ್ಲಿಂದ ಅವ್ರ ಮನೆ ಆಲ್ಮೋಸ್ಟ್ 27 ಕಿಲೋಮೀಟರ್ಸ್. ಅಷ್ಟು ದೂರ ಹೋಗ್ಬಿಟ್ಟು ಮತ್ತೆ ಕಾರ್ ಹತ್ರ ರೆಡಿ ಆಗಿಬಿಟ್ಟು ಸಲೂನ್ಗೆ ಹೋಗ್ಬಿಟ್ಟು ಮತ್ತು ಅವರು ಇದಕ್ಕೆ ಹೋಗೋದು ತುಂಬ ಹೆಕ್ಟಿಕ್. ಅವ್ರಿಗೂ ಹೆಕ್ಟಿಕ್ಕು, ನಮ್ಗಳಿಗೂ ಹೆಕ್ಟಿಕ್ ಟು ಬಿ ಫ್ರ್ಯಾಂಕು. ನಾನು ಇಲ್ಲೇ ಉಳ್ಕೊಬಿಟ್ರು ಬಟ್ ಹೆಕ್ಟಿಕ್ಕೆ ಅದು. ಕ್ಯಾಟ್ರಿಂಗ್ ಅವರಿಗೆ, ಡೆಕೋರೇಟರ್ಸ್ಗೆ ಎಲ್ಲರಿಗೂ ಹೆಕ್ಟಿಕ್ ಮಳೆಯಿಂದ. ಸೊ ಅದಕ್ಕೆ ನೋಡೋಣ ಯಾವ ರೀತಿ ಮಾಡ್ಬೋದು ಅಂತ. ಲೆಟ್ಸ್ ಗೋ. ಇಲ್ಲೇ ಪ್ಲ್ಯಾನ್ ಮಾಡ್ತಿರೋದು ಕಾರ್ದು. ಒಳಗೆ ಸ್ಟೇಜ್ ಇದೆಯಲ್ಲ, ಸ್ಟೇಜ್ ಆ ಕಡೆ ನಾನು ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಅಲ್ಲಿ ಇದ್ರ ಥರ ಮಾಡ್ಕೊಳ್ಳೋದು ಬರ್ಡೇ ಡೆಕೋರೇಷನು ನೋಡೋಣ. ಆಮೇಲೆ ರೌಂಡ್ ಟೇಬಲ್ಲು ಈ ಥರ ಅಲ್ಲಿ ಡೆಕೋರೇಷನು ಡಿನ್ನರ್ಗೆಲ್ಲ ಆ ಥರನೂ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಮಾಡಬೇಕು. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಆಮೇಲೆ ಸ್ಟೇಜ್ ತೋರಿಸ್ತೀನಿ ಒಂದು ನಿಮಿಷ. ಸೊ ಇದೆ ಇಲ್ಲಿ ಮಾಡ್ಕೋಬೇಕು ಅಂತ ಬರ್ಡೇ ಡೆಕೋರೇಷನ್ ಇದು ಆಯಿತಾ. 21 ಮಾಡೋಕ್ಕಂತ ಈಗ ಪ್ಲ್ಯಾನ್ ಮಾಡ್ತೀನಲ್ಲ, 20 ನೈಟ್ ಇದ್ದಿದ್ದು, ಅದೇ 21st ನೈಟ್ ಇದ್ದಿದ್ದು, 21 ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಪ್ಲ್ಯಾನ್ ಮಾಡ್ತಿದ್ವಿ. ಅದು ಆಚೆ ಕಡೆ ಬಂದುಬಿಟ್ಟು ಕಾರ್ದು. ಸೊ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಇರ್ಬೋದು ಗೊತ್ತಿಲ್ಲ, ಡೆಕೋರೇಟರ್ ಮೇಲೇ ಇರೋದು. ಪಾಪ ಹುಡುಗ ಹೆಂಗೆ ಮಾಡ್ತಾನೋ, ಬಟ್ ನೋಡೋಣ. ನಂಗೆ ಅದು 3 ಇಷ್ಟ ಆಗ್ತದೆ, ಲೈಟ್ ಆನ್ ಆಗುತ್ತಂತೆ ನೈಟ್ ಆದರೆ. ಸೊ
ಲೆಟ್ಸ್ ಗೋ ಗೈಸ್. ಸೊ ಇವಾಗ SMR ಅವ್ರ ಬರ್ತ್ಡೇಗೆ ಗಿಫ್ಟ್ ತರಕ್ಕಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗೋಣ. ಏನು ಗಿಫ್ಟ್ ತೊಗೊಂಡಿರ್ತೀನಿ ಅಂತ ನೀವೆಲ್ಲರೂ ಗೆಸ್ ಮಾಡಿ. ಫಸ್ಟ್ ಅಲ್ಲಿ ಹೋಗ್ತೀನಿ, ಆಮೇಲೆ ನೋಡ್ತೀನಿ ಯಾವುದಿರುತ್ತೆ ಅಂತ, ಬಿಕಾಸ್ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸೊ ಅಲ್ಲಿ ಹೋಗೋಣ ಫಸ್ಟು. ಅದಾದಮೇಲೆ ಅದೇ ನಾನು ಡೆಕೋರೇಟರ್ಸ್ವರೆಗೂ ಅದು ಹೇಳಿದೆ. ಬರ್ಡೇದು ನನಗೆ ಪರವಾಗಿಲ್ಲ, ಲೈಕ್ ಮ್ಯಾನೇಜಬಲ್, ಬಟ್ ಕಾರ್ ಡೆಕೋರ್ದು ಮೇನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಆಮೇಲೆ LED ಸ್ವಲ್ಪ ಇದ್ರದ್ದು LED ಫ್ರೇಮ್ ಏನು ಬರುತ್ತಲ್ಲ ಅದ್ರದ್ದು ಸ್ವಲ್ಪ ಮಾತಾಡಬೇಕು, ಡಿಸೈನರ್ ಹತ್ರ ಮಾತಾಡಬೇಕು, ಕ್ಯಾಟ್ರಿಂಗ್ ಅವ್ರ ಹತ್ರ ಮಾತಾಡಬೇಕು, ತುಂಬ ಇದೆ. ಸೊ ಮಾಡೋಣ. ಇವಾಗ ಹೋಗ್ತಾ ಇದ್ದೀವಿ, ಆನ್ ದ ವೇ ಇದ್ದೀವಿ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಜಸ್ಟ್ ಮಾಲ್ ಆಫ್ ಏಷ್ಯಾಗೆ ಬಂದೀನಿ. ಸೊ ಇಲ್ಲಿ ಹೋಗ್ಬಿಟ್ಟು ಗಿಫ್ಟ್ ತರಬೇಕು ಮಾಲ್ ಆಫ್ ಏಷ್ಯಾಲ್ಲೇ. ಸೊ ಹೋಗ್ತಾ ಇದ್ದೀನಿ ನಾನು, ಅಭಿ, ಸುಹಾಸು. ಸೊ ಅಭಿಗೆ ಐಡಿಯಾ ಇದೆ ಅಬೌಟ್ ದ ಗಿಫ್ಟ್, ನನಗೆ ಚೂರು ಐಡಿಯಾ ಇಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಹೋಗೋಣ, ತಗೊಂಡ್ ಬರೋಣ. ಇನ್ನು ತುಂಬ ಕೆಲಸಗಳಿದೆ ಇವತ್ತು. ಡಿಸೈನರ್ಸ್ ಹತ್ರ ಮಾತಾಡೋದಿದೆ, ಕ್ಯಾಟ್ರಿಂಗು, ಏನೇನೋ ತುಂಬ ಇದೆ ಇವತ್ತು ಕೆಲಸ ಮಾಡೋಕ್ಕೆ. ಎಲ್ಲ ಇವತ್ತೇ ಫಿನಿಶ್ ಮಾಡೋಣ. ಲೆಟ್ಸ್ ಗೋ. ಏನು ಗೊತ್ತಾ, SMR ಗಿಫ್ಟ್ ತಗೊಂಡ್ ಬರಕ್ಕಂತ ಬಂದಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ, ಆಯ್ತಾ. ವಿಲ್ಲಾ ಬಿಟ್ಟು ಮಾಲ್ ಆಫ್ ಏಷ್ಯಾಗೆ ಬಂದಿವಿ. ಅನ್ಫಾರ್ಚುನೇಟ್ಲಿ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ತುಂಬ ಬೇಜಾರಾಗ್ತದೆ ಏನು ಮಾಡೋದು ಅಂತ. ಆ್ಯಂಡ್ ಇನ್ನೊಂದು ಏನಂತಂದರೆ, ಇದು ವಿಲ್ಲಾದು ಕೂಡ ಸ್ವಲ್ಪ ಇದಾಗ್ತಿದೆ. ಅಂದರೆ ಹೆಂಗಂತ ಅಂದರೆ ಲೈಕ್ 20 ಡೇಟು 11:59 ಸೆಲೆಬ್ರೇಟ್ ಮಾಡ್ಕೋಬೇಕು, ಆ ಥರ ಪ್ಲ್ಯಾನ್ ಮಾಡ್ತಿದ್ದೀವಿ ಇನ್ನು. ಸೊ ನೋಡೋಣ ಯಾವ ಥರ ವರ್ಕೌಟ್ ಆಗುತ್ತೆ ಅಂತ. ಆ್ಯಂಡ್ ಇವಾಗ ಇಲ್ಲಿ ಬೇರೆ ಸಿಗಲಿಲ್ಲ, ಮತ್ತೆ ಬೇರೆ ಕಡೆ ಹುಡುಕ್ಬೇಕು ನಾವು. ಆಲ್ರೆಡಿ 5 ಗಂಟೆ ಆಗಿದೆ. ಪಾಪ ಇವರು ಹೋಗ್ಬೇಕಾಗಿರುತ್ತಲ್ಲ ಮನೆಗೆ, ಅದಕ್ಕೆ ನೋಡೋಣ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಅದು ಮೇನ್ ಪ್ರಾಬ್ಲಮ್ ಬರ್ತಿರೋದು. ಸೊ ನೋಡೋಣ, ಲೆಟ್ಸ್ ಗೋ, ಹೇಗಾಗುತ್ತೆ ನೋಡೋಣ. ಬ್ಲಿಂಕಿಟಲ್ಲಿ ಇದೆಯಂತೆ, ಬಟ್ ಬ್ಲಿಂಕಿಟಲ್ಲಿ ಅದು ಹೆಂಗೆ ಬೇರೆ ಥರ ಬಂದುಬಿಟ್ರೆ, ವಾಟ್ ಇಫ್ ಅದು ವರ್ಕ್ ಆಗಿಲ್ಲ ಅಂದರೆ, ಆ ಥರ ಏನಾದರೂ ಏನೋ ಒಂದು ಥಾಟ್ಸ್ ಇದೆ ನನಗೆ, ನೆಗೆಟಿವ್ ಆಗಿಬಿಟ್ರೆ ಅಂತ. ಸೊ ನೋಡೋಣ, ಸ್ವಲ್ಪ ರೇಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ರೇಟಿಂಗ್ ನೋಡಿಬಿಟ್ಟು ಬ್ಲಿಂಕಿಟಿಂದನೇ ಆದರೆ ಆರ್ಡರ್ ಮಾಡ್ಕೊಬಿಡುತ್ತೆ ಅಷ್ಟೇ. ಬಟ್ ಅಷ್ಟೊಂದು ಕಾಸ್ಟ್ಲಿ ಪ್ರಾಡಕ್ಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ ಆಗ್ತದೆ. ಏನೋ ಒಂದು 2-3 ಸಾವಿರ ಇದ್ರೆ ನಾವು ಸರಿ ಬಿಡು ಅನ್ಬೋದು. ಇಟ್ಸ್ ಸೋ ಮಚ್. ಸೊ ಅದಕ್ಕೆ ಸ್ವಲ್ಪ ಭಯ. ನೋಡೋಣ. ಗೈಸ್, ಊಟ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಇವಾಗ ಹೊರಟ್ಬಿಟ್ಟು ನಾನು ಒಬ್ರ ಹತ್ರ ಅದೇ ಕಾಂಟ್ಯಾಕ್ಟ್ ಮಾಡಬೇಕು. ಬ್ಲಿಂಕಿಟಲ್ಲಿ ಬೇಡ ಅಂತ ಏನೋ ತುಂಬ ವರ್ಷ ಮಾಡಿದೆ, ಬೇಡ ಅನಿಸ್ತು. ಬಿಕಾಸ್ ಇಟ್ಸ್ ರಿಯಲಿ ಕಾಸ್ಟ್ಲಿ. ನಾನು ಅಷ್ಟೊಂದು ನಂಗೆ ನಂಬಿಕೆ ಬರಲ್ಲ ಬೇಗ, ಅದಕ್ಕೆ ಎಷ್ಟೇ 5 ಸ್ಟಾರ್ಸ್ ಇದ್ರು ಕೂಡ. ಸೊ ಅದಕ್ಕೆ ನಾನು ಒಬ್ರು ಗೊತ್ತಿರೋರು ಇದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಈ ಥರ ಬೇಕು, ಇವತ್ತೇ ಬೇಕು ಅಂತೆಲ್ಲ ಹೇಳಿದ್ದೀನಿ. ಸೊ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಪೇಮೆಂಟು ಮಾಡ್ಬೇಕು ಇವಾಗ. ಸೊ ಪೇಮೆಂಟ್ ಮಾಡಿಬಿಟ್ಟು ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಅಂತ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಇವಾಗ SMR ಮೀಟ್ ಹಾಕಂತ ಹೋಗ್ತಾ ಇದ್ದೀನಿ. ಸೊ ಬರ್ತಾ ಇದ್ದಾರಂತ, ಅವ್ರು RT ನಗರ್ ಕಡೆ ಇದ್ದಾರಂತೆ ಇವಾಗ. ಸೊ ಮೀಟ್ ಹಾಕಂತ ಹೋಗ್ತೇನೆ. ಅಲ್ಲಿಂದ ನಾಗರಬಾಯಿಗೆ ಅವ್ರಿಗೆ ಶೂಟ್ ಇದೆ, ಹೇಗಿದ್ರು ಆ ಕಡೆನೇ ಹೋಗ್ಬೇಕು, ನಮ್ಮನೇನು ಆ ಕಡೆನೇ ಬರುತ್ತೆ. ಸೊ ಅಲ್ಲಿಗೆ ಡ್ರಾಪ್ ಮಾಡಿಬಿಡಿ ಅಂತ ಹಾಕಿ ನಾನು. ಸರಿ ಬಾ ಬೇಗ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೇನೆ ಆಟೋಲ್ಲಿ. ಬಟ್ ಅದೇ ಏನು SMRಗೆ ನಾವು ಇನ್ನೂ ಸ್ವಲ್ಪ ಸರ್ಪ್ರೈಸಸ್ ಇದೆ. ಅದು ನಿಮ್ಗಳಿಗೂ ನಾನು ಇನ್ನೂ ಹೇಳಿಲ್ಲ. ಅದು ನಿಮಗೆ ಸೊ ಅವ್ರ ಬರ್ಡೇ ದಿನಾನೇ ಆ ಸರ್ಪ್ರೈಸ್ ಸಿಗುತ್ತೆ. ಸೊ ಅದು ಯಾವುದು ಗೊತ್ತಾಗೋದು ಬೇಡ. ನಾವು ಎಷ್ಟಾಗುತ್ತೆ ಅಷ್ಟು ಪ್ರೈವೇಟಾಗಿ ಮಾಡೋಣ. ಆ್ಯಂಡ್ ನಿಮ್ಗಳಿಗೂ ಸರ್ಪ್ರೈಸ್ ಇದೆ. ಅವ್ರ ಬರ್ಡೇ ದಿನ ವೇಟ್ ಮಾಡ್ತೀರಿ. ರೀಲು ಬರುತ್ತೆ, ವ್ಲಾಗು ಬರುತ್ತೆ. ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಹಾಗೂ SMR ಬರ್ಡೇ ಪ್ರಯುಕ್ತ. ಗೈಸ್, ಇವಾಗ ಜಸ್ಟ್ ನಾನು SMR ಥಾರ್ ಹತ್ತಿದ್ದೀನಿ. ಸೊ SMR ಹೇಗೆ ಅನಿಸ್ತದೆ ನಿಮ್ಗೆ? ನಿಮ್ ಬರ್ಡೇ ಹತ್ರ ಬರ್ತದೆ. BMW ಥಾರ್ ಒಳಗಡೆ ಹತ್ತಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತದೆ? BMW ಬರ್ತಿದೆ, ನಿಮ್ ಬರ್ಡೇ ಬರ್ತಿದೆ. ಯಾವ ತರ ನಿಮ್ಮ ಸಂತೋಷವನ್ನ ನೀವು ಸಂಪರ್ಕಿಸುತ್ತಿದ್ದೀರಾ? ಸಂಪರ್ಕಿಸ್ತಾ ಇಲ್ಲ, ಸಂಪರ್ಕಿಸಕ್ ನೀನ್ ಇದೆಯಲ್ಲ, ಬ್ಲಾಕ್ ಮಾಡ್ತಾ ಇದ್ದೀನಿ, ನೆಟ್ವರ್ಕ್ ಬ್ಲಾಕರ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸಂತೋಷನ ಸಂಪರ್ಕಿಸಕ್ ಆಗಲ್ಲ ನೀನ್ ಇದ್ದಾಗ. ಓಕೆ, ಯಾಕೆ ಅಷ್ಟು ಕಷ್ಟ ಕೊಡ್ತೀಯ? ಅಷ್ಟು ಕಷ್ಟ ಕೊಡ್ತೀನಿ. ಓಕೆ, ಹೇಳಿ ನಿಮ್ಮ ಸಂತೋಷ ಬಗ್ಗೆ ಸ್ವಲ್ಪ 2 ಮಾತು. ಯಾವ ತರ BMW ಅಲ್ಲಿ ಎಕ್ಸೈಟೆಡ್ ಇದ್ದೀರಾ ನೀವು? BMW ಅಲ್ಲಿ ಎಕ್ಸೈಟೆಡ್ ಇದ್ದೀನಿ ಅಂತ ನಾನು ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ನಿನ್ ಬ್ಲಾಗ್ ಅಲ್ಲಿ ತೋರಿಸ್ಬಿಟ್ರೆ ಎಲ್ಲ ನಂದು ಎಕ್ಸೈಟ್ಮೆಂಟ್ ಎಲ್ಲಿ? ಹೌದಾ? ಬಾ ಚಪ್ಪಲಿ ತಗೊಂಡು ಏನು ಚಪ್ಪಲಿ ದೊಡ್ಡ ನೀನು ಆತ ಕರ್ಕೊಂಡು ಹೋಗ್ಕೊಂಡು ಆಚೆ ಕಡೆ ಸುಮ್ಮನೆ ಹೋಗು ಮಚ್ಚ ಆಚೆ ಕಡೆ. ರಾಮ ರಾವಣ ಗೊತ್ತಾ? ಆಮೇಲೆ ಹೇಳಿ ಇನ್ನ ಏನಾದ್ರು ನಿಮ್ ಬರ್ಡೇ ಬಗ್ಗೆ ಯಾವ ತರ ಏನ್ ಸರ್ಪ್ರೈಸ್ ಬೇಕು ನನ್ನ ಕಡೆಯಿಂದ ಗಿಫ್ಟ್ ನಿಮ್ಗೆ?
ನಿಮ್ ಕಡೆಯಿಂದ ನೀವು ಮೀಸೆ ಶೇವ್ ಮಾಡ್ಕೊಂಡ್ ಬನ್ನಿ ಬರ್ಡೇ ದಿನ. ಮಾಡಿದಾರೆ ಇವತ್ತು ಮಾಡ್ಕೊಂಡ್ ಬಂದಿದ್ದೀರಾ? ನಿನ್ನೆ ಶೂಟ್ ಇತ್ತು, ಶೂಟಿಂಗ್ ಮಾಡ್ಕೊಂಡ್ ಬಂದಿಲ್ಲ ಇವತ್ತು. ಹಾ, ಸೊ ಏನ್ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಮ್ ಕಡೆಯಿಂದ ನೀವು? ಏನಾದ್ರು ಏನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಬಟ್ ನನಗೊಂದು ಸಜೆಷನ್ ಬೇಕು. ನಾನು ಮೀಸೆ ಬಿಡ್ತಾ ಇದೀನಲ್ಲ, ಓಕೆ ನಂಗೆ ದಯವಿಟ್ಟು ಸಜೆಷನ್ ಕೊಡಿ, ಹೆಂಗೆ ಬೇಗ ಬೇಗ ಮೀಸೆ ಬರ್ಸೋದು ನಿಮ್ ತರ ಅಂತ. ಏನಿಲ್ಲ. ಅದು ಎಲ್ಲಾರ್ಗೂ ಬರುತ್ತೆ ಮೀಸೆ, ನನಗೆ ಯಾವಾಗ್ಲೂ ಬೇಗ ಇರುತ್ತೆ. ಬರುತ್ತೆ. ಎಲ್ಲಾರ್ಗೂ ಮೀಸೆ ಹುಡುಗಿರಿಗೆ ಬರುತ್ತೆ, ಸ್ವಲ್ಪ ಸ್ವಲ್ಪ ಪುಟಾಣಿ ಬರುತ್ತೆ, ನನ್ಗೆ ಯಾವಾಗ್ಲೂ ಇರುತ್ತೆ ಗೈಸ್. ಅದು ನಂಗೆ ಅದೇನು ಸ್ವಲ್ಪ ಹೇರ್ ಪ್ರಾಬ್ಲಮ್ ಜಾಸ್ತಿ. ಯಾಕೆ ಹಂಗೆ ಅಂತ ನನಗೆ ಹೇಳ್ಕೊಡಿ, ಹೆಂಗೆ ಅಂತ ನಾನು ಜಾಸ್ತಿ ಬಿಡ್ಬೇಕು. ಟೆಲ್ ಮಿ, ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್ ಯು ವಿಲ್ ಯೂಸ್? ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಒಂದು ಮೊಟ್ಟೆ, ಒಂದು ಲೆಮನ್ ಚಿಕನ್. ಏನೋ ತೆಗೆದ್ಬಿಟ್ಟು ಮಗಕ್ಕೆ ಹಚ್ಕೊಂಡ್ಬಿಡ್ತಾರೆ ಎಲ್ಲ. ಓಕೆ, ನೈಸ್, ವಾವ್, ಥ್ಯಾಂಕ್ ಯು. ಆಮೇಲೆ ನಿಮ್ಗೆ ಏನ್ ಗಿಫ್ಟ್ ಬೇಕು ಅದ್ ಹೇಳಿ, ಜಾಸ್ತಿ ಮಾತಾಡ್ಬೇಡಿ, ಇಲ್ಲಾಂದ್ರೆ ನೋಡಿ ಸರಿ ಇರಲ್ಲ. ನೀವಿದ್ದೀರಲ್ಲ, ನೀವಿದ್ದಾಗ ನನಗೆ ಏನು ಗಿಫ್ಟ್ ಬೇಡ. ನೀವಿದ್ದಾಗ ನನಗೆ ಯಾಕೆ ಗಿಫ್ಟ್? ನೀವಿದ್ದಾಗ ನನಗೆ ಗಿಫ್ಟ್ ಏನು ಬೇಡ. ಹೇಳಮ್ಮ. ವಾಚ್ ಅದು ಯೋಗೇಶ್ ಅಣ್ಣಂದು. ನಾನು ಅದೇನೋ ಒಂಚೂರು ವರ್ಕ್ ಆಗ್ತಾ ಇರ್ಲಿಲ್ಲ, ಅದು ರೆಡಿ ಮಾಡಿಸ್ತೀನಿ. ನಾನು ಶೂಟ್ ಮಾಡ್ತೀನಮ್ಮ. ಹಾ, ಊಟಕ್ಕೆ ಬರಲ್ಲ ಅನ್ಸುತ್ತಮ್ಮ, ಲೇಟ್ ಆಗುತ್ತೆ. ಸರಿ ಅಮ್ಮ. ಹಾ, ಹೇಳಿ. ಹೇಳಿ, ನಿಮಗೆ ಏನ್ ಗಿಫ್ಟ್ ಬೇಕು ನಮ್ ಕಡೆಯಿಂದ ಅಂತ. ನಿಮ್ ಮನ್ಸು ಕೊಟ್ಬಿಡಿ. ನಮ್ ಮನ್ಸೆಲ್ಲ ಕೊಡಕ್ಕಾಗಲ್ಲ, ಅದು ಬಿಟ್ಟು ಹಾ, ಅದು ಬಿಟ್ಟು ಏನ್ ಕೊಡಕ್ಕಾಗತ್ತೆ ನಿಮ್ಗೆ? SMR ಗೆ SMR ಬರ್ಡೇ ಗೊತ್ತಾಗತ್ತೆ ನಾನು ಏನ್ ಕೊಡ್ಬೋದು ಅಂತ. ಬಿಡ್ರಿ, ನನ್ನ ಹತ್ರ ಇಲ್ದೇ ಇರೋದೇನ್ರಿ ಐತೆ ಕೊಡಕ್ಕೆ? ಒಂದ್ ಥಿಂಗ್ ಇದೆ, ಜನರಿಗೂ ಸರ್ಪ್ರೈಸ್, ನಿಂಗೂ ಸರ್ಪ್ರೈಸ್. ಅದು ಒಂದ್ ಥಿಂಗ್ ಇದೆಯಾ? ಬರ್ಡೇ ಗಿಫ್ಟ್ ಬೇರೆ ನಿಂದು ಬಿಟ್ಟಾಕೋ. ಹಾ ಹಾ, ಇನ್ನೊಂದಿದೆ, ಜನರು ತುಂಬಾ ಖುಷಿ ಪಡ್ತಾರೆ, ನೀನು ತುಂಬಾ ಖುಷಿ ಪಡ್ತೀಯ. ಹೌದಾ? ಶಾಕ್ ಆಗ್ತೀರಾ ಇಬ್ರುನು. ಇಬ್ರು ಶಾಕ್ ಆಗ್ಬಿಡ್ತೀವ? ಇಬ್ರು ಶಾಕ್ ಆಗ್ಬಿಡುತ್ತೆ ಅಂತಂದ್ರೆ ಇನ್ನೇನ್ ಮಾಡ್ತೀಯ ಅಂತ ಯೋಚನೆ ಮಾಡ್ತಾ ನೀನ್ ಆತರ ಎಲ್ಲ ಏನು ಮಾಡಲ್ವಲ್ಲ. ಬಿಡು, ನೀನ್ ಮಾಡಕ್ ಮುಂಚೆ ನನಗೆ ಗೊತ್ತಾಗ್ಬಿಟ್ಟಿರುತ್ತೆ ಏನೇನ್ ಮಾಡ್ತೀನಿ, ಏನೇನ್ ಗಿಫ್ಟ್ ಕೊಡ್ತೀನಿ ನಂಗೆ ಅಂತ. ಗಿಫ್ಟ್ ಅಲ್ಲ ಅದು, ಹಾ, ಏನೋ ಒಂದು ಮಾಡ್ತೀನಿ. ಏನ್ ಮಾಡ್ತೀಯ? ಜನರು ಖುಷಿ ಪಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ಪರ್ಮನೆಂಟ್ ಮೀಸೆ ಬರ್ದಂಗ್ ಮಾಡಿಸ್ಕೊತೀಯ? ನೋಡ್ತಾನೆ ಇದನ್ನ ಜಾಸ್ತಿ ಮಾತಾಡ್ತಿದ್ದೆ. ಒಂದ್ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ, 3ನೇ ಸಲ ಪಟ್ ಅಂತ ಓದಿತೀನಿ. ಅಲ್ಲೋ ಕೆಳಗ್ ಬಿದ್ದಿರ್ತೀಯ, ಬ್ರಿಡ್ಜ್ ಕೆಳಗೆ, ಅಲ್ಲಿ ದ ಡೌನ್ ಆಫ್ ದ ಲೇನ್. ನೀನು ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಹೋಗ್ಬಿಡ್ತೇನೆ ನೀನು ಅವಾಗ. ಯಾರು? ನೀನು. ನಾನ್ ಡ್ರೈವೇ ಮಾಡಲ್ಲ, ನಾನು ಆಚೆ ಹೋಗ್ಬಿದ್ರೆ ನೀನು ಬದುಕೇ ಇರಲ್ಲ. ಲೋ, ಸಿಗ್ನಲ್ ಅಲ್ಲಿ ನಿಂತಿರೋದಲ್ಲಿ ಕಾಣಿಸ್ತಿಲ್ವಾ? ನಾನು ಓಡಿಸ್ತೀನಿ ಮ್ಯಾನ್ಯುಲ್. ಗೈಸ್, ಇನ್ನೊಂದು SMR ಹೇಳಿದ್ದಾರೆ. BMW ಬಂದಿದ ತಕ್ಷಣ ಫಸ್ಟ್ ಆಟೋಮೆಟಿಕ್ ಬರಲ್ವಾ BMW, ಫಸ್ಟ್ ನನಗೆ ರೌಂಡ್ ಕೊಡ್ತಾರೆ. ಅಂದ್ರೆ 20ನೇ ತಾರೀಕು 21 ನನಗೆ ರೌಂಡ್ ಕೊಡ್ತಾರೆ. ಅಂದ್ರೆ ನಾನು ಹೋಗಿ ಒಂದ್ ರೌಂಡ್ ಬರ್ಬೇಕು. ಆತರ ನಾನು ವಿಡಿಯೋ ಕೂಡ ಮಾಡ್ತೀನಿ, ವ್ಲಾಗ್ ಕೂಡ ಬರುತ್ತೆ, ನೀವು ನೋಡ್ಬೋದು. ಹೌ ಐ ಡ್ರೈವ್ BMW ಅಂತ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಫಸ್ಟ್ ಟೈಮ್ ಐ ಗೆಸ್ ನಾನು BMW ಡ್ರೈವ್ ಮಾಡ್ತೇನೆ. ನಾನು ಆಕ್ಚುಲಿ ಇತ್ತೀಚೆಗೆ ನಾನು ಡ್ರೈವಿಂಗ್ ಕಲ್ತಿರೋದು, ಅದರಿಂದ ನಾನು ಫಸ್ಟ್ ಟೈಮ್ ಅದು ಸೂಪರ್ ಕಾರ್ ಡ್ರೈವ್ ಮಾಡ್ತೀನಿ. ಇಟ್ಸ್ ಮೈ ಗ್ರೇಟ್ಫುಲ್ನೆಸ್ ಅಂತಾನೆ ಹೇಳ್ಬೋದು. ಸೂಪರ್ ಕಾರು, ಇಟ್ಸ್ ಮೈ ಗ್ರೇಟ್ಫುಲ್ನೆಸ್ ಅಂತಾನೆ ಹೇಳ್ಬೋದು. ಸೊ ಐ ಆಮ್ ಡ್ರೈವಿಂಗ್ ಇಟ್ ಅಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಶಶಿ. You're the best. You're the Bangalore actually. Bangalore is nice, no? ಬ್ಯಾಂಗ್ಳೂರ್, ಬಾಂಗ್ಲಾದೇಶ್. ನಾನು ಮನೆಗೆ ಹೋಗ್ತೀನಿ ಅಂತಂದ್ರು ಇವ್ರು ನಂಗೆ ಬೇಡ ಹೋಗ್ಬೇಡ, ನಿನಗೆ ಬಿರಿಯಾನಿ ತಿನ್ನಿಸ್ತೀನಿ ಅಂತವ್ರು. ಗೈಸ್, ನಾನೇನು ಹೇಳಿಲ್ಲ ಹೋಗು ಅಂತ ಅಂದ್ರು, ತಿನ್ನಕ್ಕೆ ಹೋಗ್ತಿದೀವಿ ಅಂದ ತಕ್ಷಣ ಬರ್ತೀನಿ ಅಂತ ಅಂದ್ಲು. 6 ವೇಟ್ ಮಾಡ್ತೈತೆ ಅಂದ್ಲು ಅವಾಗ್ಲೇ. ಇವಾಗ 6 ವೇಟ್ ಮಾಡ್ತಿಲ್ಲ ಅಂದ್ರೆ ಪರವಾಗಿಲ್ಲ, 6ರಿಂದ ನಂಗೆ ತಿನ್ನೋದು ಇಂಪಾರ್ಟೆಂಟ್ ಅಂತ ಅಂದ್ಲು. ಆತರ ಇಲ್ಲ, ನಂಗೆ ಯಾವತ್ತೂ ನಾನು ಅವ್ರನ್ನೇ ಇಂಪಾರ್ಟೆಂಟ್ ಇರ್ತಾರೆ. ನಂಗೆ ತಿನ್ನೋದು ಒಂದ್ ಪಕ್ಷ ಬಿಡ್ಬೋದು. ಮನೆಗೆ ಹೋಗಾಯ್ತು, ಬುಕ್ ಮಾಡುವ. ತಿನ್ಕೊಂಡು ಹೋಗ್ತೀನಿ ನಾನು ಇವಾಗ ಊಟ. ಇಲ್ಲ, ಟೈಮ್ ಆಗುತ್ತೆ. ಪ್ಲೀಸ್ ನಾನು ಬರ್ತೀನಿ, ಹಂಗೆ ಮಾಡ್ಬಿಡಿ. ಬರ್ಬೇಡಿ. ಇವ್ರನ್ನ ಎಲ್ಲಿ ನೋಡಿದ್ದೀರಾ ಕಮೆಂಟ್ ಮಾಡಿ. ನನ್ನ ಲೈಫ್ ಸ್ಟ್ರೀಮ್ ಅಲ್ಲಿ ನೋಡೋರು ಮೊನ್ನೆ ಬೈದಿರೋದಕ್ಕೆ. ಹೌದಾ? ಕಡಿಮೆ ಬೈದಿಲ್ಲ, ಒಳ್ಳೆ ಚೂತಿ ಹತ್ರ ಗೇಮ್ ಮಾಡ್ತಾರೆ. ಒಂದು ದೊಡ್ಡ ಅಷ್ಟೇ ಗೈಸ್, ಇವತ್ತಿನ ವ್ಲಾಗು ಹೇಗೆ SMR ಬರ್ಡೇ ಸೆಲೆಬ್ರೇಷನ್ ಎಲ್ಲ ಪ್ಲಾನಿಂಗ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಇನ್ನೂ ಏನು ಮಾಡ್ಬೋದು ಅಂತಾನು ಕಮೆಂಟ್ ಮಾಡಿ. ಸೊ ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಆಮೇಲೆ ಬೇಗ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.